ಸರ್ ಇವಾಗ ಸಂಪತ್ತಿಗೆ ಸವಾಲು ಮೂವಿ ರಿಲೀಸ್ ಆಗಿದೆ, ನೋಡಿದ್ರೆ ಏನ್ ಅನಿಸ್ತು ಅಂತ? ಸರ್ ಅದು ಆ ಫಿಲಂಗೆ ಬೆಲೆ ಕಟ್ಟಕ್ ಆಗೋದಿಲ್ಲ, ಬೆಲೆ ಕಟ್ಟಕ್ ಆಗಲ್ಲ ಸರ್. ನಾವೆಲ್ಲ ಅವ್ರ ಫಿಲಂ ನೋಡ್ಕೊಂಡು ಬೆಳೆದಿರೋರು. ನಾವು ಫಿಲಂ ನೋಡ್ಕೊಂಡು ಬೆಳೆದಿ ಯಾರೇನ ಕೇಳಿದ್ರೆ ನೀವ್ ಎಷ್ಟನೇ ಕ್ಲಾಸ್ ಏನ್ ಎಜುಕೇಟೆಡ್ ಅಂತ ಏನಂತೀವಿ ಗೊತ್ತಾ? ಕಸ್ತೂರಿ ನಿವಾಸ 2ನೇ ಕ್ಲಾಸು, ಬೇಡರ ಕಣ್ಣಪ್ಪ, ಕಸ್ತೂರಿ ನಿವಾಸ, ಸಂಪತ್ತಿಗೆ ಸವಾಲು, ದಾರಿ ತಪ್ಪಿದ ಮಗ, ಅದೇ ನಮ್ಗೆ ಎಜುಕೇಟೆಡ್. ನಮ್ಗೆ ಅವ್ರು ನಾವು ಎಜುಕೇಶನ್ ಏನಿದೆ ಅವ್ರ ಸಿನಿಮಾ ನೋಡ್ಕೊಂಡೆ ನಾವು ಇದ್ ಮಾಡಿದೀವಿ. ನಾವು ಅವ್ರ ಸಿನಿಮಾ ಸರ್ ಸೂರ್ಯ ಚಂದ್ರ ಇರೋವರೆಗೂ ಅಮರ. ಅವ್ರದ್ದು ಬೆಲೆನೇ ಕಟ್ಟಕ್ ಆಗೋದಿಲ್ಲ ಅವ್ರಿಗೆ. ಅವ್ರ ಸಿನಿಮಾನೇ ಒಂದು ಸೂರ್ಯ ಚಂದ್ರ ಇದ್ದಂಗೆ. ಎಷ್ಟ್ ಸರಿ ನೋಡಿದ್ರೆ ಸರ್ ಸಂಪತ್ತಿಗೆ ಸವಾಲು movie? ಸರ್ ಸಂಪತ್ತಿಗೆ ಸವಾಲು ಒಂದು 10-15 ಸಲ ನೋಡಿದೀನಿ. ನಾನು ಹೈಯೆಸ್ಟ್ ನೋಡಿರೋದು ಚಲಿಸುವ ಮೋಡಗಳು ಕಪಾಲಿ ಥಿಯೇಟರ್ 53 ಸಲ ನೋಡಿದ್ದೀನಿ. ಹಾ, 53 ಸಲ ನಿಜವಾಗ್ಲೂ ಹೇಳ್ತೀನಿ. ಹಾ. ಚಲಿಸುವ ಮೋಡಗಳು, ಸಂಪತ್ತಿಗೆ ಸವಾಲು, ಬಹುದೂರ್ ಗಂಡು, ದಾರಿ ತಪ್ಪಿದ ಮಗ, ಆಮೇಲೆ ಕೆರಳಿದ ಸಿಂಹ ನಮ್ಮ ಮನೆ ದೇವ್ರ ಫಿಲಂ ಅದು. ಹಾ, ಹಾ. ಅದಕ್ಕೆ ಕೆರಳಿದ ಸಿಂಹ ನಮ್ಮ ಮನೆ ದೇವ್ರ ಇದ್ದಂಗ ಅದು. Okay. ಇವಾಗ ಇಲ್ಲಿ ರಕ್ತದಾನ ಮಾಡ್ತಿದ್ದಾರೆ, ಮತ್ತೆ ಅನ್ನದಾನ ಮಾಡ್ತಿದ್ದಾರೆ, ಮಾಡ್ಲಿ ಸರ್. ರಿಲೀಸ್ ಆಗಿದೆ. ಎಷ್ಟು ಏನ್ ಅನ್ಸುತ್ತಂತ? ಸರ್ ನಮ್ಮ ನಾಡಿಗೆ ಹಬ್ಬ ಇವತ್ತು. ನಮ್ ಬೆಂಗಳೂರಿಗೆ ಒಂದು ಹಬ್ಬ ಆಗ್ಬಿಟ್ಟಿದೆ ಇವತ್ತು. ನಮ್ ಬೆಂಗಳೂರಿಗೆ ಒಂದು ಹಬ್ಬ ಇವತ್ತು. ಯುಗಾದಿ ಹಬ್ಬ ಬರೋ ತಿಂಗಳಲ್ಲ, ಇವಾಗ್ಲೇ ಯುಗಾದಿ ಹಬ್ಬ ಆಗ್ಬಿಟ್ಟಿದೆ. ಹಂಗಾಗ್ಬಿಟ್ಟಿದೆ ಇಲ್ಲಿ. ಓಕೆ, ರಾಜ್ಕುಮಾರ್ ಇನ್ನೂ ಇದ್ದಿದ್ರೆ ಏನೇನೆಲ್ಲ ಚೇಂಜಸ್ ಆಗ್ಬೋದಿತ್ತು ಅಂತೀರಾ? ಸರ್ ಅವ್ರು ಇದ್ದಿದ್ರೆ ನಮ್ಮ ಕನ್ನಡ ನಾಡೇ ಚೇಂಜ್ ಆಗ್ಬಿಡ್ತಾ ಇತ್ತು. ನಮ್ಮ ಕನ್ನಡ ನಾಡೇ ಚೇಂಜ್ ಆಗ್ಬಿಡ್ತಾ ಇತ್ತು. ನಮ್ಗೆ ಇನ್ನೂ ಒಂದು ಆಸೆ ಇದೆ ಸರ್, ಶಿವಣ್ಣ ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಕೈ ತುತ್ತು ಒಂದು ತಿನ್ಬೇಕು. ಅವ್ರ ಎನರ್ಜಿ ನಮಗ್ ಬರ್ಬೇಕು.